Dear students, welcome to income tax class. So in this session I work out problem on income from other sources. Problem number 2. ಈ ಒಂದು ವಿಡಿಯೋದಲ್ಲಿ ನಾನು ಸೆಕೆಂಡ್ ಪ್ರಾಬ್ಲಮ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ನಂಬರ್ 2. ಓಕೆ, ಪ್ರಾಬ್ಲಮ್ ನೋಡಿ. Second problem. From the following information of Suryadev, compute is taxable income from other sources. So this is the problem. Okay, first ನೋಡಿ, ಟ್ರಾನ್ಸಾಕ್ಷನ್ 1 by 1 ಚೆಕ್ ಮಾಡ್ತಾ ಹೋಗೋಣ. ಈ ಹೋಲ್ಡ್ಸ್ ಯೂನಿಟ್ಸ್ ಆಫ್ UTI worth rupees 20,000 ಆ್ಯಂಡ್ ಇನ್ಕಮ್ ರಿಸೀವ್ಡ್ rupees 4,000. ಸೊ ಅವನ ಹತ್ರ ಯೂನಿಟ್ಸ್ ಆಫ್ UTI ಇದೆ, ಟೋಟಲ್ಲು 20,000 ಇದೆ. 20,000 ವರ್ತ್ ಆಫ್ ಯೂನಿಟ್ಸ್ ಆಫ್ UTI ಇದೆ. ಸೊ ಅದರಲ್ಲಿ ಅವನಿಗೆ ಎಷ್ಟು ಇನ್ಕಮ್ ಬಂದಿದೆ ಅಂತ ಹೇಳಿದ್ರೆ ಆ ವರ್ಷದಲ್ಲಿ 4,000 rupees ಇನ್ಕಮ್ ಬಂದಿದೆ. ಸೊ ಅದು ಯೂನಿಟ್ಸ್ ಆಫ್ UTI ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. ಅದು ಸೊ ಅದು ನಿಮಗೆ ಬರ್ಸಿದ್ದೀನಿ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋಲ್ಲಿ ಅದನ್ನು ಕಳಿಸಿದ್ದೀನಿ, ಯಾವುದಾದ್ರು ಎಕ್ಸೆಂಪ್ಟೆಡು ಯಾವುದಾದ್ರು ಟ್ಯಾಕ್ಸಬಲ್ ಅಂಥೇಳಿ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಟ್ 5% ಆನ್ rupees 80,000. ನೋಡಿದೆ 5% 80,000 SB ಅಕೌಂಟಲ್ಲಿ 80,000 rupees ಇದೆ. ಅದಕ್ಕೆ ಇಂಟ್ರೆಸ್ಟ್ 5% ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ 80,000ಗೆ 5% ಅಂತ ಹೇಳಿದ್ರೆ 4,000 rupees ಬರುತ್ತೆ ಟೋಟಲ್ ಇಂಟ್ರೆಸ್ಟ್ ಪರ್ ಆನಮ್. ಸೊ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಈಸ್ ಎಕ್ಸೆಂಪ್ಟೆಡ್ ಅಪ್ ಟು rupees 3,500. 3,500ವರೆಗೂ ಎಕ್ಸೆಂಪ್ಷನ್ ಇದೆ. ಹಾಗಾಗಿ ಉಳಿದಿದ್ದು ಟ್ಯಾಕ್ಸಬಲ್ ಆಗುತ್ತೆ. ಅಂದರೆ 4,000 rupeesಲ್ಲಿ 3,500 ಮೈನಸ್ ಮಾಡಿದ್ರೆ ಉಳಿದಿದ್ದು 500 rupees ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟು ಥರ್ಡ್ ಒನ್ ನೋಡಿ, ಡಿವಿಡೆಂಡ್ ಆನ್ ಈಕ್ವಿಟಿ ಶೇರ್ಸ್ ಆಫ್ ಡೊಮೆಸ್ಟಿಕ್ ಕಂಪನಿ ಗ್ರಾಸ್ ಅಂತಲೇ ಇದೆ. ಟೋಟಲ್ ಡಿವಿಡೆಂಡ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾನೆ ಇಂಡಿಯನ್ ಕಂಪನಿಯಿಂದ ಅಂತ ಹೇಳಿದ್ರೆ 12 lakh rupees ಇಂಟ್ರೆಸ್ಟ್ ಬಂದಿದೆ, ಡಿವಿಡೆಂಡು 12 lakh rupees ಡಿವಿಡೆಂಡ್ ಬಂದಿದೆ. ಸೊ ಅದು ಅಪ್ ಟು 10 lakh rupees ಎಕ್ಸೆಂಪ್ಷನ್ ಇದೆ. ರಿಮೈನಿಂಗ್ 2 lakh rupees ಟ್ಯಾಕ್ಸಬಲ್ ಆಗುತ್ತೆ. 12 lakh minus 10 lakh ಎಕ್ಸೆಂಪ್ಟೆಡ್, ರಿಮೈನಿಂಗ್ 2 lakh rupees ಟ್ಯಾಕ್ಸಬಲ್ ಡಿವಿಡೆಂಡ್ ಆಗುತ್ತೆ. ದೆನ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್. ಸೊ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ಗೆ 10,000 ರೂಪಾಯಿ ಮೇಲಿದ್ದರೆ TDS ಅಪ್ಲೈ ಆಗುತ್ತೆ. 10,000ಕ್ಕಿಂತ ಕಡಿಮೆ ಇರೋದ್ರಿಂದ TDS ಅಪ್ಲೈ ಆಗೋದಿಲ್ಲ. ಹಾಗಾಗಿ ಪೂರ್ತಿ 3,200 rupeesನ ತೊಗೋಬೇಕಾಗತ್ತೆ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 3,200 ಟ್ಯಾಕ್ಸಬಲ್ ಅಂಥೇಳಿ ತೊಗೋಬೇಕಾಗತ್ತೆ. ದೆನ್ ವಿನ್ನಿಂಗ್ಸ್ ಫ್ರಮ್ ಲಾಟರೀಸ್ 7,000 ಇದೆ. ಲೆಸ್ ದ್ಯಾನ್ 10,000 ಇರೋದ್ರಿಂದ TDS ಬರೋದಿಲ್ಲ. ಹಾಗಾಗಿ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ 7,000 rupees ಟ್ಯಾಕ್ಸಬಲ್ ಅಂಥೇಳಿ ತೊಗೋಬೇಕಾಗತ್ತೆ. ದೆನ್ ಗಿಫ್ಟ್ ರಿಸೀವ್ಡ್ ಫ್ರಮ್ ಎ ಫ್ರೆಂಡ್ 80,000 ಇದೆ. ನಾನ್ ರಿಲೇಟಿವ್ ಆಗಿರೋದ್ರಿಂದ 80,000 ನೋಡಿ, 80,000 ಟ್ಯಾಕ್ಸಬಲ್ ಆಗುತ್ತೆ. ಮತ್ತು ಗಿಫ್ಟ್ ಅಂತ ಹೇಳಿದ್ರೆ ಒಂದು ಟ್ರಾನ್ಸಾಕ್ಷನನ್ನು ಗಿಫ್ಟ್ ಅಂತೇಳಿ ತೊಗೊಳ್ಳೋವಂಥದ್ದಲ್ಲ, ಟೋಟಲ್ ಗಿಫ್ಟ್ ರಿಸೀವ್ಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಆ ಪ್ರೀವಿಯಸ್ ಇಯರಲ್ಲಿ ಟೋಟಲ್ ಗಿಫ್ಟ್ ಎಷ್ಟು ತೊಗೊಂಡಿದ್ದಾನೆ ಅದರಲ್ಲಿ 50,000ಗಿಂತ ಕಡಿಮೆ ಇದ್ದರೆ ಎಕ್ಸೆಂಪ್ಷನ್ ಆಗುತ್ತೆ, ಇಲ್ಲ ಅಂದರೆ ಪೂರ್ತಿ ಟ್ಯಾಕ್ಸಬಲ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಟೋಟಲ್ ಅದು ಒಂದು ಟ್ರಾನ್ಸಾಕ್ಷನ್ ಅಲ್ಲ, ಟೋಟಲ್ aggregate of gift received from non-relative is exempted if the gift amount is less than 50,000. If it exceeds even by a rupee, in such a case entire gift received by an assessee will be charged to tax ಅಂತ ಹೇಳಿದ್ದೀನಿ ನಾನು. ಹಾಗಾಗಿ 4 ಗಿಫ್ಟ್ ಇದೆ ಇಲ್ಲಿ. ಸೊ ಟೋಟಲ್ ನಾವು ತಗೋಬೇಕಾಗತ್ತೆ. ಟೋಟಲ್ ಗಿಫ್ಟ್ ಏನಾದರೂ 50,000 ಎಕ್ಸೀಡ್ ಆಯಿತು ಅಂತ ಹೇಳಿದ್ರೆ ಅವಾಗ ಅದು ಪೂರ್ತಿ ಟ್ಯಾಕ್ಸಬಲ್ ಆಗುತ್ತೆ. ಬಟ್ ನಾವು ಇಲ್ಲಿ ಚೆಕ್ ಮಾಡಬೇಕಾಗಿರೋದು ರಿಲೇಟಿವ್ ನಾನ್ ರಿಲೇಟಿವ್ ಅಂಥೇಳಿ. ಗಿಫ್ಟ್ ರಿಸೀವ್ಡ್ ಫ್ರಮ್ ಎ ಫ್ರೆಂಡ್ 80,000 ನಾನ್ ರಿಲೇಟಿವ್, ಹಾಗಾಗಿ ಪೂರ್ತಿ 80,000 ಟ್ಯಾಕ್ಸಬಲ್ ಆಗುತ್ತೆ. ದೆನ್ ಗಿಫ್ಟ್ ಫ್ರಮ್ ಈಸ್ ಎಲ್ಡರ್ ಬ್ರದರ್, ದೊಡ್ಡ ಅಣ್ಣನಿಂದ ಗಿಫ್ಟ್ ರಿಸೀವ್ ಮಾಡಿಕೊಡೋದನ್ನೇ 1 lakh rupees. ರಿಲೇಟಿವ್ ಆಗಿರೋದ್ರಿಂದ ಎಲ್ಡರ್ ಬ್ರದರ್ ಈಸ್ ಎ ರಿಲೇಟಿವ್ ಟು ಅಸಸಿ, ಸೊ ಎಕ್ಸೆಂಪ್ಟೆಡ್. ಸೊ ಗಿಫ್ಟ್ ಫ್ರಮ್ ಈಸ್ ಎಲ್ಡರ್ ಬ್ರದರ್ rupees 1 lakh ಎಕ್ಸೆಂಪ್ಟೆಡ್, ಯಾಕೆಂದರೆ ರಿಲೇಟಿವ್. ದೆನ್ ಗಿಫ್ಟ್ ಫ್ರಮ್ ಈಸ್ ಗ್ರ್ಯಾಂಡ್ ಮದರ್ 20 lakh, ಇದು ಎಕ್ಸೆಂಪ್ಟೆಡ್ ಆಗುತ್ತೆ. ಯಾಕೆ ಅಂತೇಳಿದ್ರೆ ಗ್ರ್ಯಾಂಡ್ ಮದರ್ ಈಸ್ ಎ ಲೀನಿಯಲ್ ಅಸೆಂಡೆಂಟ್, ಡೈರೆಕ್ಟಾಗಿ ರಿಲೇಟಿವ್ ಆಗಿರೋ
ಆಗಿರೋದ್ರಿಂದ ಪೂರ್ತಿ ಗಿಫ್ಟ್ ಅಮೌಂಟು ಎಕ್ಸಮ್ಟೆಡ್ ಆಗುತ್ತೆ. ದೆನ್ ಗಿಫ್ಟ್ ರಿಸೀವ್ಡ್ ಆನ್ ದಿ ಅಕೇಶನ್ ಆಫ್ ಮ್ಯಾರೇಜ್ 1,40,000. ಸೊ ಮ್ಯಾರೇಜ್ ಗಿಫ್ಟ್ ಕಂಪ್ಲೀಟ್ಲಿ ಎಕ್ಸಮ್ಟೆಡ್ ಅಂತ ಇದೆ, ಹಾಗಾಗಿ 1,40,000 ಎಕ್ಸಮ್ಟೆಡ್. ಓಕೆ, ಈಗ ಸೊಲ್ಯೂಷನ್ ನೋಡಿ. ಸೊಲ್ಯೂಷನ್ 2, ಇನ್ಕಮ್ ಫ್ರಮ್ ಯೂನಿಟ್ಸ್ ಆಫ್ UTI ಎಕ್ಸಮ್ಟೆಡ್. ಡೈರೆಕ್ಟಾಗಿ ಸೊಲ್ಯೂಷನಲ್ಲೇ ಬರೆದಿದ್ದೀನಿ, ಅದು ಎಕ್ಸಮ್ಟೆಡ್ ಅಂಥೇಳಿ ಮತ್ತೆ ಸಪ್ರೇಟಾಗಿ ನೋಟ್ ಕೊಡುವಂಥ ಅವಶ್ಯಕತೆ ಇಲ್ಲ. ನೀವು ಇಲ್ಲೇ ನೀವು ಗೊತ್ತಾಗುತ್ತೆ ನಿಮಗೆ. ಇನ್ಕಮ್ ಫ್ರಮ್ ಯೂನಿಟ್ಸ್ ಆಫ್ UTI ಎಕ್ಸಮ್ಟೆಡ್. ದೆನ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 4,000 ಮೈನಸ್ 3,500, 500 ಟ್ಯಾಕ್ಸಬಲ್ ಆಯಿತು. 500 ಟ್ಯಾಕ್ಸಬಲ್ ಆಯಿತು. ದೆನ್ ಡಿವಿಡೆಂಡ್ ಆನ್ ಈಕ್ವಿಟಿ ಶೇರ್ಸ್ 12 lakhs minus 10 lakhs, remaining 2 lakhs taxable. Then interest on bank deposits, TDS ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ TDS ಬರುವಂಥದ್ದು 10,000ಕ್ಕಿಂತ ಜಾಸ್ತಿ ಇದ್ದರೆ TDS ಬರುತ್ತೆ, ಹಾಗಾಗಿ TDS ಬರೋದಿಲ್ಲ. ಇದನ್ನು ಗ್ರಾಸ್ ಅಪ್ ಮಾಡುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ 3,200 ತಗೋಬೋದು. ದೆನ್ ವಿನ್ನಿಂಗ್ಸ್ ಫ್ರಮ್ ಲಾಟರೀಸ್. Winnings from lotteries, as the amount is less than 10,000, TDS is not applicable. Directly we can take 7,000 rupees. No need to gross it up. Then gift received from a friend 80,000 ಪೂರ್ತಿ taxable ಆಗುತ್ತೆ. Then gift from his elder brother, relative ಆಗಿರೋದ್ರಿಂದ exempted. Then gift from his grandmother, ರಿಲೇಟಿವ್ ಆಗಿರೋದ್ರಿಂದ ಎಕ್ಸಮ್ಟೆಡ್. ನೆಕ್ಸ್ಟ್ ಮ್ಯಾರೇಜ್ ಗಿಫ್ಟ್ ಕಂಪ್ಲೀಟ್ಲಿ ಎಕ್ಸಮ್ಟೆಡ್. ಸೊ ಇದಿಷ್ಟು ಟ್ರಾನ್ಸಾಕ್ಷನ್ಸು. ಸೊ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 2,90,700. ಸೊ ಟ್ಯಾಕ್ಸಬಲ್ಲು 2,90,700 ಇದೆ. ಸೊ ಈ ರೀತಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇಸ್ ಸೆಷನ್. ಥ್ಯಾಂಕ್ ಯು.